ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ಮೃತಿ ಸಾಗರ ರಸ ಟ್ಯಾಬ್ಲೆಟ್ ಬಗ್ಗೆ. ಸ್ಮೃತಿ ಸಾಗರ ರಸ ಅಂದ್ರೆ ಏನು, ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವು, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಕಂಡೀಷನ್ ಅನ್ನು ಗುಣಪಡಿಸಲಿಕ್ಕೆ ಬರೆದು ಕೊಟ್ಟಿರ್ತಾರೆ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದ್ರ ರೆಫರೆನ್ಸ್ ಏನು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ದುಷ್ಪರಿಣಾಮ ಏನೇನಾಗಬಹುದು, ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಸ್ಮೃತಿ ಸಾಗರ್ ರಸ್ ಏನಿದೆ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಟ್ಯಾಬ್ಲೆಟ್ ರೀ, ಇಲ್ಲ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅನ್ಬೋದು. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಮೊದ್ಲಕ್ಕಿಂತ ನಮ್ಮ ಆಚಾರ್ಯಗಳು ಇದ್ರ ಬಗ್ಗೆ ಮಾಹಿತಿ ಬರೆದಿಟ್ಟಿರ್ತಾರೆ. ಇದನ್ನ ಯಾವ ರೀತಿ ತಯಾರ ಮಾಡಬೇಕು, ಯಾವ ರೋಗಿ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ಮೊದ್ಲಕ್ಕಿಂತ ಅವೈಲೇಬಲ್ ಇರ್ತೈತಿ. ಅದರ ಸಂಬಂಧಿತ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತು ಸ್ಮೃತಿ ಸಾಗರ್ ರಸ ಏನಿದೆ, ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ, ಯಾವ್ದಾರ ಪೇಷಂಟಿಗೆ ಎಪಿಲೆಪ್ಸಿ ಫಿಟ್ಸ್ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ ಡಾಕ್ಟ್ರು. ಇಲ್ಲ ನಿಮ್ದು ಮೆಮ್ರಿ ಬಹಳ ವೀಕ್ ಐತಿ, ನಿಮ್ಗೇನು ನೆನಪಿರಂಗಿಲ್ಲ, ಬಹಳ ಜಾಸ್ತಿ ನೆನಪು ಹಾರ್ತಿರಂದ್ರ ಅಂತ ಕಂಡೀಷನ್ ಬರೆದು ಕೊಟ್ಟಿರ್ತಾರೆ. ಇದು ಆಸ್ ಅ ಮೆಮರಿ ಬೂಸ್ಟರ್ ಕೆಲಸ ಮಾಡ್ತೈತಿ, ಮತ್ತಿದು ಒಂದು ನರ್ವೈನ್ ಟಾನಿಕ್ ಹಂಗೂ ಕೆಲಸ ಮಾಡ್ತೈತಿ. ಈ ಕೆಲವೊಂದಿಷ್ಟು ಪೇಷಂಟ್ನಾಗ ಕೈ ಕಾಲು ಒಟ್ಟ ಸುಂದ ಆಗ್ಬಿಟ್ಟಿರ್ತಾವ, ಒಟ್ಟು ಜುಮ್ 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 ಅಂತಿರ್ತಾರೆ ಪೇಷಂಟ್. ಅಂತ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗ ಮಾನಸಿಕ ಮಂದತಾ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗ ಮೆಂಟಲ್ ಕನ್ಫ್ಯೂಷನ್ ಐತಂದ್ರ, ಏನ್ ಮಾಡಾವಂತೀನಿ ಏನಿಲ್ಲ, ಒಟ್ಟ ನಿಮ್ಗ ನೆನಪಿರಂಗಿಲ್ಲ, ಒಂದು ಉಲ್ಜನ್ನಾಗಿರ್ತೀರಿ, ಒಂದು ಕನ್ಫ್ಯೂಷನ್ ಸ್ಟೇಜ್ನಾಗ ಇರ್ತೀರಿ, ಆ ರೀತಿ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗೆ ಬಹಳ ಜಾಸ್ತಿ ವೀಕ್ನೆಸ್ ದಣು ಆಗ್ತೈತಪ್ಪ ಅಂದ್ರ, ಇಲ್ಲ ನೀವು ಬಹಳ ಜಾಸ್ತಿ ಟೆನ್ಷನ್ನಾಗಿರ್ತೀರಿ, ಸ್ಟ್ರೆಸ್ನಾಗಿರ್ತೀರಿ ಅಂದ್ರ, ನಿಮ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ, ನಿಮ್ಗೆ ನಿದ್ದೆ ಬರಂಗ್ ಸ್ವಲ್ಪ ಮಾಡ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತ್ರಿ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರದ್ದು ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ. ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಶುದ್ಧ ಪಾರದ, ಶುದ್ಧ ಗಂಧಕ, ಶುದ್ಧ ಹರ್ತಾಳ, ಶುದ್ಧ ಮನಶೀಲ, ತಾಮ್ರ ಭಸ್ಮ, ಇವು ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿ ನೋಡ್ರಿ, ಎಲ್ಲರದು ಒಂದು ಭಾಗ ಇರ್ತೈತಿ, ಒಂದು ಪಾರ್ಟ್ ಇರ್ತೈತಿ. ಮತ್ತು ಇವೆಲ್ಲ ಇಂಗ್ರೀಡಿಯೆಂಟ್ಸ್ಗೆ ಭಾವನಾ ಕೊಡ್ಲಾಗ್ತೈತ್ರಿ. ಎದ್ರ ಜೊತೆಗಪ್ಪ ಅಂದ್ರ ವಚಕ್ವಾಥ, ಬ್ರಾಹ್ಮಿ ಸ್ವರಸ, ಜ್ಯೋತಿಷ್ಮತಿ ಬೀಜ ತೈಲ, ಅದರ ಜೊತೆಗೆ 21 ಟೈಮ್ ಆಸ್ ರಿಕ್ವೈರ್ಡ್ ಇದನ್ನ ಭಾವನಾ ಕೊಡ್ತಾರ್ರಿ. ಭಾವನಾ ಕೊಟ್ಟಾದ್ಮೇಲೆ ಇದನ್ನ ಗುಳಿಗೆಯನ್ನು ತಯಾರ ಮಾಡ್ಲಾಗ್ತೈತ್ರಿ. ಮಾತಾಡೋಣ ಇದ್ರ ಡೋಸೇಜ್ ಬಗ್ಗೆ, ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ, ಒಂದು ಟ್ಯಾಬ್ಲೆಟ್ ರಾತ್ರಿ ತಗೊಳ್ಳಿಕ್ಕೆ ಹೇಳ್ತಾರೆ. ಈಗ ಕೆಲವೊಂದಿಷ್ಟು ಕಂಡೀಷನ್ನಾಗ ಊಟ ಆದ್ಮೇಲೆ ತಗೊಳಕ್ ಹೇಳ್ತಾರ, ಕೆಲವೊಂದಿಷ್ಟು ಡಾಕ್ಟರ್ ಊಟ ಮಾಡೋದಕ್ಕಿಂತ ಮುಂಚೆ ತಗೊಳಕ್ ಹೇಳ್ತಾರೆ. ಇದನ್ನ ನೀವು ಉಗುರು ಬೆಚ್ಚ ನೀರ್ ಜೊತೆಗೂ ತಗೋಬಹುದು, ನಾರ್ಮಲ್ ನೀರ್ ಜೊತೆಗೂ ತಗೋಬಹುದ್ರಿ. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ 2 ಟ್ಯಾಬ್ಲೆಟ್ ಬೆಳಿಗ್ಗೆ 2 ಟ್ಯಾಬ್ಲೆಟ್ ರಾತ್ರಿ ತಗೊಳ್ಳಿಕ್ಕೆ ಹೇಳ್ತಾರ್ರಿ. ಮತ್ತೆ ಇದನ್ನ ನಿಮ್ಗ ಹಾಳು ಹೊಟ್ಟೆಲಿ ತಗೊಳಕ್ ಹೇಳ್ಬೋದು, ಊಟ ಆದ ನಂತರ ಕೂಡ ಸೇವನೆ ಮಾಡ್ಲಿಕ್ಕೆ ಹೇಳ್ಬೋದು. ಇದನ್ನ ಉಗುರು ಬೆಚ್ಚ ನೀರ್ ಜೊತೆಗೂ ನೀವು ತಗೋಬಹುದು, ಇಲ್ಲ ನಾರ್ಮಲ್ ನೀರ್ ಜೊತೆಗೂ ಸೇವನೆ ಮಾಡಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ತಗೊಳಕ್ ಹೇಳ ಅಂತಾರ ಆ ರೀತಿ ಕೂಡ ನೀವು ಸೇವನೆ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ನೀವು ಮಾಡಬೇಕು, ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಯಾವ ಹೋಗಿರ್ತಾರೆ ನೋಡ್ರಿ, ಡಾಕ್ಟರ್ ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ ಬಾಡಿ ಕಂಡೀಷನ್ ನೋಡ್ತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ಮತ್ತೆ ಮುಖ್ಯತಃ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಇದು ಮಾತ್ರೆ ಬರ್ದು ಕೊಡ ಅಂತಾರ, ಅದು ಬಹಳ ಮೇನ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳ ಅಂತಾರ ಅಷ್ಟು ದಿನ ನೀವು ತೋರಿ. ನೋಡ್ರಿ, ಸಾಮಾನ್ಯತಃ ಡಾಕ್ಟರ್ ನಿಮ್ಗೆ ಇದನ್ನ 1 ತಿಂಗಳಲ್ಲಿ ಅಂತ ಹೇಳ್ಕೊಂಡು 6 ತಿಂಗಳ ಮಟ್ಟ ತಗೊಳಿಕ್ ಹೇಳ್ಬೋದ್ರಿ. ಕೆಲವೊಂದಿಷ್ಟು ಸಿವಿಯರ್ ಕಂಡೀಷನ್ನಾಗ ಇನ್ನೂ ಜಾಸ್ತಿ ಕೂಡ ಡಾಕ್ಟರ್ ನಿಮ್ಗೆ ತಗೊಳ್ಳಿಕ್ಕೆ ಹೇಳ್ಬೋದು. ಡಾಕ್ಟರ್ ಒಂದು ಪ್ರಮಾಣದಾಗ ಕೊಟ್ಟಿರ್ತಾರಲ್ಲ, ಅದನ್ನ ಹಗುರ್ಕ ಡೋಸ್ ಕಡಿಮೆ ಮಾಡ್ತಾ 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 ಬಂದ್ ಕೂಡ ಮಾಡಿ ಕೊಡ್ತಾರ್ರಿ. ಅದಕ್ಕೆ ಡಾಕ್ಟರ್ ಸಲಹೆ ಎಲ್ಲ ಅದನ್ನ ತಗೊಳಕ್ ಹೋಗ್ಬಿಡ್ರಿ. ಈಗ ಮಾತಾಡೋಣ ಇದ್ರದ್ದು ರೆಫರೆನ್ಸ್ ಏನ್ರಿ ಸ್ಮೃತಿ ಸಾಗರ್ ರಸದ್ದು. ನೋಡ್ರಿ, ಯೋಗ ರತ್ನಾಕರ ಅಪಸ್ಮಾರ ಚಿಕಿತ್ಸಾದಾಗ ಇದ್ರ ರೆಫರೆನ್ಸ್ ನಮ್ಗೆ ಇದ್ರ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತ್ರಿ. ಈಗ ಇದನ್ನೇನ್ರ ನೀವು ತಗೊಳ ಅಂತೀರ ಅಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಆಗ್ಬೋದು ನೋಡ್ರಿ.
ನೋಡ್ರಿ ಡಾಕ್ಟರ್ ಎಷ್ಟು ಪ್ರಮಾಣದ ತೊಗೊಳಕ್ ಹೇಳ್ಯಾರ ಅದಕ್ಕಿಂತ ಜಾಸ್ತಿ ಪ್ರಮಾಣದ ನೀವೇನಾದ್ರು ತೊಗೊಳ ಹೊಂತೀರಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಇರಿಟೇಷನ್, ಎದೆ ಉರಿ, ಹೊಟ್ಟೆ ಉರಿ ಆಗ್ಬೋದು, ಇಲ್ಲ ನಿಮ್ಗೆ ವಾಂತಿ ಮಾಡ್ಕೊಳಿಕ್ ಸ್ಟಾರ್ಟ್ ಮಾಡ್ತೀರಿ. ಇದನ್ನ ಸೈಡ್ ಎಫೆಕ್ಟ್ ರೀ. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ. ಅಂದ್ರೆ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದು ಟ್ಯಾಬ್ಲೆಟ್ ಘಟಕ ದ್ರವ್ಯದ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಯಾವ್ದಾರ ದ್ರವ್ಯದಿಂದ ನಿಮ್ಗೆ ಅಲರ್ಜಿ ಐತಂದ್ರೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 110 ರೂಪಾಯಿ, 110 ರುಪೀಸ್ನ 40 ಟ್ಯಾಬ್ಲೆಟ್ ಬೇಸಿಕ್ ಆಯುರ್ವೇದ ಕಂಪನಿದು ಸ್ಮೃತಿ ಸಾಗರ್ ರಸದ್ದು ಒಂದು ಬಾಕ್ಸ್ ಬರ್ತೈತ್ರಿ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದ ಮೆಡಿಸಿನ್ ನೋಡ್ರಿ, ಇದನ್ನ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಇರ್ತಾವ ನೋಡ್ರಿ, ಎಲ್ಲಾರಿಂದ ತಯಾರು ಮಾಡ್ತಾರೆ. ನೀವು ಯಾವ್ದಾರ ಕಂಪನಿ ತಗೋಬಹುದು, ಎಲ್ಲದ್ರಾಗ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ವ್ಯತ್ಯಾಸ ಆದ್ರೆ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಈಗ ಇದ್ರ ಅವೈಲಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿಗೆ ನಮ್ಮ ಮುಂದೆ ಹಾಕುವ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳದಂಗೆ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.